ಬೆನ್ನಿನ ಗಲವನಳೆದು ಹೊರಗೆ ನೀನದ ನೊಡ್ಡು, ತನ್ನದೆನ್ನುವುದನ್ನು ವಿಧಿ ತಾನೆ ಕೊಡಲಿ ಬಿಡು. ಬನ್ನ ನಿನಗೊದಗಲದ ನಾತ್ಮ ಶಿಕ್ಷಣವೆನ್ನು, ಮಾನ್ಯದೊಪ್ಪಂದವಿದು ಮಂಕುತಿಮ್ಮ. ನಂದೊಂದು ಫೇವ್ರೆಟ್ ಕೋಟ್ ಇದೆ, ಏನಂದ್ರೆ ಲರ್ನ್ ಟು ಲಿವ್, ಲಿವ್ ಟು ಲರ್ನ್ ಅಂತ. ಇಷ್ಟು ಚೆನ್ನಾಗಿದೆ ಅಲ್ವಾ? ಇವತ್ತಿನ ಕಗ್ಗ ಕೂಡ ಇದೇ ರೀತಿಯ ಒಂದು ಸಂದೇಶವನ್ನ ಕೊಡ್ತಾ ಇದೆ. ಏನಪ್ಪಾ ಅಂದ್ರೆ ಬೆನ್ನಿನ ಅಗಲವ ನಳೆದು, ಅಂದ್ರೆ ಬೆನ್ನು ನಮ್ದು ಎಷ್ಟು ಅಗಲ ಇದೆ ಅಂತಲ್ಲ, ಯಾವುದೇ ಒಂದು ಕೆಲಸ ಮಾಡೋಕ್ಕೆ ನಮ್ಮ ಹತ್ರ ಎಷ್ಟು ಸಾಮರ್ಥ್ಯ ಇದೆ, ಇನ್ನರ್ ಸ್ಟ್ರೆಂತ್ ಅಂತ ಹೇಳ್ತಾರೆ, ಆ ಸ್ಟ್ರೆಂತ್ ನಮ್ಮ ಹತ್ರ ಎಷ್ಟಿದೆ ಅದು ನಮಗೆ ಗೊತ್ತಿರಬೇಕು. ಆ ಶಕ್ತಿ ಅನುಸಾರವಾಗಿ ನಾವು ಕೆಲಸಗಳನ್ನು ಒಪ್ಕೊಳ್ಬೇಕು. ಹಾಗೆ ಅದನ್ನು ಹೊರತಾಗಿ ಇನ್ನೊಂದಿಷ್ಟು ಕರ್ಮದ ಅನುಸಾರವಾಗಿ ನಮ್ಗೆ ಇನ್ನೊಂದಿಷ್ಟು ಕೆಲಸಗಳು ಬಂದೇ ಬರುತ್ತೆ. ನಮಗದು ಇಷ್ಟ ಇಲ್ಲ ಅಂದ್ರೂ ಕೂಡ ಅದು ಮಾಡಲೇಬೇಕಾಗತ್ತೆ, ಅದನ್ನು ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಆ ರೀತಿಯ ಕೆಲಸಗಳನ್ನು ಮಾಡಬೇಕಾದ್ರೆ ನಿನಗೇನಾದರೂ ಕಷ್ಟ ಆದರೆ ಅಥವಾ ನೀನು ಸೋತ್ರೆ ಅದು ಒಂದು ಕಲಿಕೆ ಅಂತ ಅಂದ್ಕೊಳ್ಬೇಕಂತೆ. ಅದಕ್ಕೆ ಹೇಳಿದೆ ಲರ್ನ್ ಟು ಲಿವ್ ಅಂತ, ಅಥವಾ ಲಿವ್ ಟು ಲರ್ನ್ ಅಂತ. ಹಾಗೆ ಇನ್ನೊಂದು ಕೊಟ್ಟಿದೆ, ಇಫ್ ಯು ಲೂಸ್ ಎಕ್ಸ್ಪೀರಿಯನ್ಸ್ ಇಸ್ ದ ರಿವಾರ್ಡ್ ಅಂತ. ಅಂದರೆ ನಮಗೊಂದು ಅನುಭವ ಸಿಗುತ್ತಲ್ಲ, ಅದೇ ನಮ್ಗೆ ಅದೊಂದು ರಿವಾರ್ಡ್. ಅದರಿಂದ ಅದೊಂದು ಕಲಿಕೆ ಅಂತ ಅಂದ್ಕೊಂಡು ಜೀವನವನ್ನು ಸಾಗಬೇಕು, ಆ ಕೆಲಸವನ್ನು ನಿಲ್ಲಿಸಬಾರ್ದು ಅಂತ ಹೇಳ್ತಾರೆ. ಅದ್ಭುತವಾದ ಒಂದು ಸಂದೇಶ ಅಲ್ವಾ? ನಮಸ್ಕಾರಗಳು.